ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಜೆಮ್ ಪೋರ್ಟಲ್ನ ಬೇಸಿಕ್ ಇನ್ಫಾರ್ಮೇಷನ್ ನೀಡ್ತಿದ್ದೇವೆ. ಈ ಹಿಂದೆ ನಾವು ಈ ಚಾನೆಲ್ನಲ್ಲಿ ಕೆಲವು ಜೆಮ್ ಪೋರ್ಟಲ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಇವತ್ತು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಜೆಮ್ ಇದರ ಫುಲ್ ಫಾರ್ಮ್ ಗವರ್ಮೆಂಟ್ ಇ ಮಾರ್ಕೆಟ್ ಪ್ಲೇಸ್. ಇದು ಗವರ್ಮೆಂಟ್ ಆಫ್ ಇಂಡಿಯಾದ ಅಫಿಷಿಯಲ್ ವೆಬ್ಸೈಟ್ 2016ರಲ್ಲಿ ಸ್ಥಾಪನೆಗೊಂಡಿದೆ. ಇದು ಬೈಯರ್ ಮತ್ತು ಸೆಲ್ಲರ್ಗಳನ್ನು ಕನೆಕ್ಟ್ ಮಾಡುವ ಒಂದು ಪೋರ್ಟಲ್ ಆಗಿದೆ. ಬೈಯರ್ಸ್ ಅಂದ್ರೆ ಎಲ್ಲ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಫಾರ್ ಎಕ್ಸಾಂಪಲ್ ಪಂಚಾಯತ್, ಕಾರ್ಪೊರೇಷನ್, ಬ್ಯಾಂಕಿಂಗ್, ರಿಫೈನರಿ, ಪೆಟ್ರೋಕೆಮಿಕಲ್ಸ್ ಎಕ್ಸೆಟ್ರಾ. ಈ ತರ 1 ಲಕ್ಷಕ್ಕೂ ಹೆಚ್ಚು ಬಯರ್ಸ್ಗಳು ಜೆಮ್ನಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ಹಾಗೇನೆ ಸೆಲ್ಲರ್ಸ್ ಅಂದ್ರೆ ಪ್ರೊಪ್ರೈಟರ್ಶಿಪ್, ಪಾರ್ಟ್ನರ್ಶಿಪ್ ಫರ್ಮ್, ಪ್ರೈವೇಟ್ ಲಿಮಿಟೆಡ್ ಕಂಪನಿ, LLP ಈ ತರಹದ ಎಲ್ಲ ಎಂಟಿಟಿಗಳು ಜೆಮ್ನಲ್ಲಿ ರಿಜಿಸ್ಟರ್ ಮಾಡಬಹುದು. ಜೆಮ್ನಲ್ಲಿ 3 ರೀತಿಯಲ್ಲಿ ನಿಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸ್ಗಳನ್ನು ಮಾರಾಟ ಮಾಡಬಹುದು. ಮೊದಲನೇದಾಗಿ ಡೈರೆಕ್ಟ್ ಪರ್ಚೇಸ್, ಎರಡನೇದಾಗಿ L1 ಕಂಪ್ಯಾರಿಸನ್, ಮೂರನೇದು ಟೆಂಡರ್ ಪಾರ್ಟಿಸಿಪೇಷನ್. ಮೊದಲನೇದಾಗಿ ಡೈರೆಕ್ಟ್ ಪರ್ಚೇಸ್. ಇದರಲ್ಲಿ ಬಯರ್ಸ್ಗಳು ಅಪ್ ಟು ₹50,000 ವರೆಗಿನ ಪ್ರಾಡಕ್ಟ್ಗಳನ್ನು ನೇರವಾಗಿ ಪರ್ಚೇಸ್ ಮಾಡ್ತಾರೆ. ಬೈಯರ್ಸ್ಗಳು ಸೆಲ್ಲರ್ಸ್ ಕಡೆಯಿಂದ ಯಾವ ರೀತಿಯಲ್ಲಿ ಡೈರೆಕ್ಟ್ ಪರ್ಚೇಸ್ ಮಾಡ್ತಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನಮಗೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಂತ ಇದ್ರೆ ನಾವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ನಿಂದ ಪರ್ಚೇಸ್ ಮಾಡ್ತೇವೆ. ಸೊ ಅದೇ ರೀತಿಯಲ್ಲಿ ಬೈಯರ್ಸ್ಗಳು ನಮ್ಮ ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡ್ತಾರೆ. ಇದಕ್ಕೆ ಮೊದಲು ಸೆಲ್ಲರ್ಸ್ಗಳು ಜೆಮ್ನಲ್ಲಿ ರಿಜಿಸ್ಟರ್ ಆಗಿ ನಿಮ್ಮ ಪ್ರಾಡಕ್ಟ್ ಕ್ಯಾಟಲಾಗ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಬೈಯರ್ಸ್ಗಳು ಅದನ್ನು ಪರ್ಚೇಸ್ ಮಾಡ್ತಾರೆ. ಹಾಗೇನೆ ಎರಡನೇದಾಗಿ L1 ಕಂಪ್ಯಾರಿಸನ್. ಇದರಲ್ಲಿ ಬೈಯರ್ಸ್ಗಳು ಒಂದೇ ಪ್ರಾಡಕ್ಟ್ನ 3 ಡಿಫ್ರೆಂಟ್ ಬ್ರ್ಯಾಂಡ್ಗಳನ್ನು ಕಂಪೇರ್ ಮಾಡಿ 50,000ದಿಂದ 10 ಲಕ್ಷದವರೆಗಿನ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾರೆ. ಹಾಗೇನೆ ಥರ್ಡ್ ಒನ್ ಟೆಂಡರ್ ಪಾರ್ಟಿಸಿಪೇಷನ್. ಟೆಂಡರ್ ಪಾರ್ಟಿಸಿಪೇಷನ್ ಅಲ್ಲಿ ಯಾವುದೇ ಲಿಮಿಟ್ ಇರೋದಿಲ್ಲ. ಟೆಂಡರ್ ಪಾರ್ಟಿಸಿಪೇಷನ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಬೈಯರ್ಸ್ಗಳು ತಮಗೆ ಬೇಕಾದ ಪ್ರಾಡಕ್ಟ್ ಅಥವಾ ಸರ್ವಿಸ್ಗಳನ್ನು ಟೆಂಡರ್ ರೀತಿಯಲ್ಲಿ ಪಬ್ಲಿಷ್ ಮಾಡ್ತಾರೆ. ಹಾಗೇನೆ ಇದರಲ್ಲಿ ಸೆಲ್ಲರ್ಸ್ಗಳು ಈ ಟೆಂಡರ್ಸ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ತಮಗೆ ಬೇಕಾದ ಆರ್ಡರ್ಸ್ಗಳನ್ನು ಪಡ್ಕೊಳ್ಬಹುದು. ಜೆಮ್ನಲ್ಲಿ ಆರ್ಡರ್ಸ್ಗಳನ್ನು ಪಡೆದುಕೊಳ್ಳಲು ಮೊದಲನೇದಾಗಿ ನೀವು ಜೆಮ್ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳಬೇಕಾಗ್ತದೆ. ರಿಜಿಸ್ಟರ್ ಮಾಡಿಕೊಳ್ಳಲು ಬೇಸಿಕ್ಸ್ ಡಾಕ್ಯುಮೆಂಟ್ಸ್ಗಳಾದ ಆಧಾರ್, ಪ್ಯಾನ್, GST, ಬ್ಯಾಂಕ್ ಡೀಟೇಲ್ಸ್, ITR ಇವುಗಳ ಅಗತ್ಯವಿರುತ್ತದೆ. ಒಮ್ಮೆ ಜೆಮ್ನಲ್ಲಿ ರಿಜಿಸ್ಟರ್ ಮಾಡಿದ ಮೇಲೆ ನಿಮ್ಮ ಪ್ರಾಡಕ್ಟ್ ಹಾಗೂ ಸರ್ವಿಸ್ಗಳನ್ನು ಕ್ಯಾಟಲಾಗ್ ಮೂಲಕ ಜೆಮ್ನಲ್ಲಿ ಅಪ್ಲೋಡ್ ಮಾಡಿಕೊಳ್ಬಹುದು. ಹಾಗೆಯೇ ನೀವು ಜೆಮ್ನಲ್ಲಿ ಟೆಂಡರ್ ಪಾರ್ಟಿಸಿಪೇಟ್ ಮಾಡುವಾಗ ಬೈಯರ್ ಕೇಳಿದಂತಹ ಡಾಕ್ಯುಮೆಂಟ್ಗಳನ್ನು ಸರಿಯಾಗಿ ಪ್ರಿಪೇರ್ ಮಾಡಿ ಅಪ್ಲೋಡ್ ಮಾಡಿಕೊಳ್ಬೇಕಾಗ್ತದೆ. ಒಂದು ವೇಳೆ ನೀವು ಅಪ್ಲೋಡ್ ಮಾಡಿದ ಡಾಕ್ಯುಮೆಂಟ್ಗಳು ಸರಿಯಾದ ರೀತಿಯಲ್ಲಿ ಇಲ್ಲದಿದ್ದರೆ ನಿಮ್ಮ ಬಿಡ್ ರಿಜೆಕ್ಟ್ ಆಗುವ ಚಾನ್ಸಸ್ ಇರುತ್ತದೆ. ಸೊ ಇದಾಗಿತ್ತು ಈ ವಿಡಿಯೋದಲ್ಲಿ ಜೆಮ್ ಪೋರ್ಟಲ್ನ ಬೇಸಿಕ್ ಇನ್ಫಾರ್ಮೇಷನ್. ಹಾಗೆಯೇ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಕ್ಲಾರಿಫಿಕೇಶನ್ ಇದ್ದರೆ ನಮ್ಮ ಎಕ್ಸ್ಪರ್ಟ್ ಟೀಮ್ ನಿಮಗೆ ಕಂಪ್ಲೀಟ್ ಜೆಮ್ ಸಪೋರ್ಟ್ ನೀಡ್ತಾರೆ. ಜೆಮ್ ಪೋರ್ಟಲ್ನಲ್ಲಿ ನಾವು ನಿಮಗೆ ರಿಜಿಸ್ಟ್ರೇಷನ್ ಸಪೋರ್ಟ್, ಟೆಂಡರ್ ಫಿಲ್ಲಿಂಗ್ ಸಪೋರ್ಟ್, ಟೆಂಡರ್ ಡಾಕ್ಯುಮೆಂಟ್ ಪ್ರಿಪರೇಷನ್, ಕ್ಯಾಟಲಾಗ್ ಅಪ್ಲೋಡಿಂಗ್ ಎಕ್ಸೆಟ್ರಾ. ಹಾಗೆಯೇ ನೀವು ಮ್ಯಾನುಫ್ಯಾಕ್ಚರರ್ ಆಗಿದ್ದಲ್ಲಿ OEM ವೆಂಡರ್ ಅಸೆಸ್ಮೆಂಟ್, ಬ್ರ್ಯಾಂಡ್ ರಿಜಿಸ್ಟ್ರೇಷನ್ ಈ ತರಹದ ಎಲ್ಲ ಜೆಮ್ ಸಪೋರ್ಟ್ ಬೇಕಿದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಜೆಮ್ ಪೋರ್ಟಲ್ನ ಕಂಪ್ಲೀಟ್ ಅಪ್ಡೇಟ್ಗೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.